ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯಲ್ಲಿ ನಡೆದಂತಹ ಬಹುಕೋಟಿ ಹಣ ದುರುಪಯೋಗ ಪ್ರಕರಣದ ಮುಖ್ಯ ಆರೋಪಿ ಶಿವಾನಂದ ನೀಲಣ್ಣ ಅವರಿಗೆ ಈಗ ಬೆಂಗಳೂರಿನ 92ನೇ ಸಿಟಿ ಸಿವಿಲ್ ನ್ಯಾಯಾಲಯ ಈಗ ಜಾಮೀನನ್ನು ಕೊಟ್ಟಿರ್ತಕ್ಕಂಥದ್ದು. ಸೋಮವಾರ ಇಲ್ಲವೇ ಮಂಗಳವಾರ ಶಿವಾನಂದ ನೀಲಣ್ಣ ಅವರು ಬೆಳಗಾವಿ ಹಿಂಡಲಗಾ ಜೈಲಿನಿಂದ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ಇದು ಮಧ್ಯಂತರ ಜಾಮೀನಾಗಿದ್ದು ಮತ್ತೆ ವಿಚಾರಣೆಯನ್ನ ನಡೆಸಿ CID ಯಿಂದ ಅಬ್ಜೆಕ್ಷನ್ ಇದ್ರೆ ಅದನ್ನು ಕೂಡ ಕೇಳುವಂತ ಹಿನ್ನೆಲೆಯಲ್ಲಿ ಜೂನ್ 27ಕ್ಕೆ ದಿನಾಂಕವನ್ನು ಕೂಡ ನಿಗದಿ ಮಾಡಲಾಗಿರ್ತಕ್ಕಂಥದ್ದು. ಮೇ 14ರಂದು ಬೆಳಗಾವಿಯ ಶಿವಮ್ ಅಸೋಸಿಯೇಟ್ ಮೇಲೆ AC ಶ್ರವಣ್ ನಾಯಕ್ ಮತ್ತು ಪೊಲೀಸ್ ಅಧಿಕಾರಿಗಳು ಹಾಗೆ ಸಹಕಾರಿ ಇಲಾಖೆ ಅಧಿಕಾರಿಗಳು ಜಂಟಿ ದಾಳಿಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ನಡೆದ್ರು ಕೂಡ RBI ಸೇರಿದಂತೆ ಯಾವುದರಿಂದಲೂ ಕೂಡ ಅನುಮತಿಯನ್ನು ಪಡೆದಿರಲಿಲ್ಲ. ಹೀಗಾಗಿ ಈ ಒಂದು ಪ್ರಕರಣ ರಾಜ್ಯದಲ್ಲಿ ಸಂಚಲನ ಮೂಡಿಸಿತ್ತು. ಅದೇ ರೀತಿ ಶಿವಮ್ ಅಸೋಸಿಯೇಟ್ನ ಮಾಲೀಕ ಸಂಸ್ಥಾಪಕ ಶಿವಾನಂದ ನೀಲಣ್ಣ ಅವರು ಕೊಟ್ಟಂತಹ ಹೇಳಿಕೆಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಒಂದು ಸದ್ದನ್ನು ಮಾಡಿದ್ದು. ಅವರು ನಾನು ಮುಖ್ಯಮಂತ್ರಿ ಆಗ್ತೀನಿ, ಹಾಗೇನೆ 224 ಕ್ಷೇತ್ರಗಳನ್ನ ಗೆದ್ದೇ ಬಿಡ್ತೀನಿ ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಮಾತುಗಳನ್ನಾಡಿದ್ರು. ಈ ಮಾತುಗಳೇ ಅವರಿಗೆ ಉಳುವಾಗಿರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಮತ್ತು ಸಹಕಾರಿ ಇಲಾಖೆ ಅಧಿಕಾರಿಗಳು ಒಂದು ದಾಳಿಯನ್ನು ಮಾಡ್ತಾರೆ. ದಾಳಿ ಸಂದರ್ಭದಲ್ಲಿ ಸುಮಾರು 40,700 ಜನ ಈ ಒಂದು ಕಂಪನಿಯಲ್ಲಿ ಹೂಡಿಕೆ ಮಾಡಿರೋದು ಬಹಿರಂಗ ಆಗುತ್ತೆ. ಬಳಿಕ ಈ ಒಂದು ಪ್ರಕರಣವನ್ನ ಬೆಳಗಾವಿ ಜಿಲ್ಲಾಡಳಿತ ಬರ್ಡ್ಸ್ ಮತ್ತು KPMT ಆಕ್ಟ್ ಹಿನ್ನೆಲೆಯಲ್ಲಿ ಇದನ್ನ CIDಗೆ ಹಸ್ತಾಂತರ ಮಾಡಲಾಗಿದೆ. CID DIG ಭೀಮಾಶಂಕರ್ ಗುಳ್ಳೆ ಸ್ವತಃ ಬೆಳಗಾವಿಗೆ ಬಂದು ಆರೋಪಿ ವಿಚಾರಣೆ ಮಾಡ್ತಾರೆ. ಬಳಿಕ CID ಅಧಿಕಾರಿಗಳು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತನಿಖೆಯ ಪ್ರಕಾರ ಸುಮಾರು 2,400 ಕೋಟಿಗೂ ಹೆಚ್ಚು ಹಣ ಈ ಒಂದು ಸಂಸ್ಥೆಯಲ್ಲಿ ಹೂಡಿಕೆಯಾಗಿರ್ತಕ್ಕಂಥದ್ದು. ಹೂಡಿಕೆ ಆದ ಹಣಕ್ಕೆ ಹೆಚ್ಚು ಬಡ್ಡಿ ಕೊಡ್ತೀನಿ ಅಂತ ಹೇಳಿ ಜನರನ್ನ ಆಕರ್ಷಣೆ ಮಾಡಲಾಗಿದೆ. ಜೊತೆಗೆ ಅಂತಂದ್ರೆ ಹೂಡಿಕೆ ಆದ ಹಣದಲ್ಲಿ ಸುಮಾರು 100 ಕೋಟಿ ರೂಪಾಯಿ ಷೇರು ಮಾರುಕಟ್ಟೆಯಲ್ಲಿ ಹಾಕಿ ಅದು ಕೂಡ ನಷ್ಟ ಆಗಿದೆ ಅಂತಕ್ಕಂಥ ಮಾಹಿತಿ. ಒಟ್ಟು 2,400 ಕೋಟಿ ರೂಪಾಯಿ ಜನ ಹೂಡಿಕೆಯನ್ನು ಮಾಡಿದ್ದಾರೆ. ಅದೆಲ್ಲವನ್ನು ಕೂಡ ಲೆಕ್ಕವನ್ನ ತೆಗೆದ್ರೆ ಅದರಲ್ಲಿ ಸುಮಾರು 660 ಕೋಟಿಗೂ ಹೆಚ್ಚು ಹಣ ವ್ಯತ್ಯಾಸ ಬರ್ತಾ ಇದೆ. ಈ ಹಣವನ್ನ ಶಿವಾನಂದ ನೀಲಣ್ಣ ಅವರು ಯಾವ ಮೂಲಗಳಿಂದ ಜನರಿಗೆ ಗ್ರಾಹಕರಿಗೆ ವಾಪಸ್ ಕೊಡ್ತಾ ಇದ್ರು ಅಂತಕ್ಕಂಥದ್ದು ಕೂಡ ಸಾಕಷ್ಟು ಪ್ರಶ್ನೆಯನ್ನು ಮೂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಶಿವಾನಂದ ನೀಲಣ್ಣ ಅವರು ಸುಮಾರು ಈ ಒಂದು ಶಿವಮ್ ಅಸೋಸಿಯೇಟ್ ನಲ್ಲಿ ಬಂದಂತ 55 ಕೋಟಿಗೂ ಹೆಚ್ಚು ಹಣವನ್ನ ವೈಯಕ್ತಿಕ ಖಾತೆಗೆ ಬಳಕೆ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಅನೇಕ ಕಡೆಗಳಲ್ಲಿ ಸಾರ್ವಜನಿಕ ಕಾರ್ಯಕ್ರಮಕ್ಕಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನು ಮಾಡಲಾಗಿದೆ. ದುಬಾರಿ ಕಾರುಗಳನ್ನು ಕೂಡ ಗಿಫ್ಟ್ ಮೂಲಕ ಕೊಡಲಾಗಿರ್ತಕ್ಕಂಥದ್ದು. ಒಟ್ಟಾರೆ ಶಿವಾನಂದ ನೀಲಣ್ಣ ಪ್ರಕರಣ ಬೆಳಗಾವಿಯಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾಗಿತ್ತು. ಈಗ ಶಿವಾನಂದ ನೀಲಣ್ಣ ಅವರಿಗೆ ಬೇಲ್ ಕೋರ್ಟ್ ಮಂಜೂರು ಮಾಡಿದೆ. ಇದು ಮಧ್ಯಂತರ ಜಾಮೀನಾಗಿದ್ದು ಪೂರ್ಣ ಪ್ರಮಾಣದಲ್ಲಿ ಜಾಮೀನು ಏನಾದರೂ ಸಿಗುತ್ತಾ ಅಂತಕ್ಕಂಥ ಕುತೂಹಲ ಇರ್ತಕ್ಕಂಥದ್ದು. ಹಾಗೆಯೇ ಈ ಫ್ರೀಸ್ ಆದಂತಹ ಹಣವನ್ನ ಯಾವ ರೀತಿ ಅಧಿಕಾರಿಗಳು ರಿಲೀಸ್ ಮಾಡ್ತಾರೆ ಮತ್ತು ಗ್ರಾಹಕರಿಗೆ ಯಾವಾಗ ಈ ಹಣವನ್ನ ಸಿಗುತ್ತೆ ಅಂತಕ್ಕಂಥದ್ದು ಈಗ ಪ್ರಶ್ನೆ ಆಗಿದೆ. ಇತ್ತೀಚೆಗೆ ಸ್ಯಾಂಡಲ್ವುಡ್ ತಾರೆಯರಿಗೂ ಕೂಡ ಶಿವಮ್ ಅಸೋಸಿಯೇಟ್ ನಿಂದ ಹಣ ಹೋಗಿದೆ ಅಂತಕ್ಕಂಥ ಮಾಹಿತಿಗಳನ್ನ CID ಅಧಿಕಾರಿಗಳಿದ್ರು. ಅದೇ ರೀತಿ ಜೊತೆಗೆ ಅಂತಂದ್ರೆ ಹೆಚ್ಚು ಬಡ್ಡಿ ಅಂದ್ರೆ ಮೊದಲು ಯಾರು ಹೂಡಿಕೆ ಮಾಡಿದ್ರು ಅವರು ಸಾಕಷ್ಟು ದ್ವಿಗುಣ ಮತ್ತು 3 ಪಟ್ಟು ಬಡ್ಡಿಯನ್ನ ಪಡೆದಿದ್ದಾರೆ. ಅವರಿಂದ ವಸೂಲಿಯನ್ನ ಮಾಡಿ ಇತ್ತೀಚೆಗೆ ಹೂಡಿಕೆ ಮಾಡಿದವರಿಗೆ ಕೊಡಬೇಕಾದ ಸ್ಥಿತಿ, ಇದೇ ರೀತಿ ಕೊಡಬೇಕಾದಂತಹ ಸ್ಥಿತಿ ಇರ್ತಕ್ಕಂಥದ್ದು. ಹೆಚ್ಚು ಬಡ್ಡಿಯನ್ನ ಪಡೆದವ್ರಿಗೂ ಕೂಡ ಈ ಒಂದು CID ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ. ಶಿವಮ್ ಅಸೋಸಿಯೇಟ್ ನ ಮಾಲೀಕ ಶಿವಾನಂದ ನೀಲಣ್ಣ ಅವರು ಬಂಧನವಾದ ಬಳಿಕ 2ನೇ ಮಾಲೀಕರು ಮತ್ತು ಅವರ ಸಿಬ್ಬಂದಿ ಎಲ್ಲರೂ ಕೂಡ ಕೆಲವರು ಪರಾರಿಯಾಗಿದ್ರು. 2ನೇ ಆರೋಪಿ ಚಿಕ್ಕೋಡಿ ಮೂಲದ ವ್ಯಕ್ತಿ ಪರಾರಿಯಾಗಿದ್ದ. ಅವರೆಲ್ಲರೂ ಕೂಡ ಬಂಧನ ಆಗಬೇಕಿದೆ. ಇದು ಕಂಪ್ಲೀಟ್ ವಿಚಾರಣೆ ಇನ್ನೂ ಕೂಡ ಬಾಕಿ ಇರೋ ಹಿನ್ನೆಲೆಯಲ್ಲಿ ಈಗ ಶಿವಾನಂದ ನೀಲಣ್ಣ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಜಾಮೀನಿನಲ್ಲಿ ಬೆಳಗಾವಿಯನ್ನ ಬಿಟ್ಟು ಅಥವಾ ದೇಶ ಬಿಟ್ಟು ಹೋಗಬಾರದು ಮತ್ತು ತನಿಖೆಗೆ ಸಹಕಾರ ಕೊಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಪ್ರಕರಣ ಏನಿದೆ, ಈ ಒಂದು ಪ್ರಕರಣ ದೊಡ್ಡ ಸಂಚಲನಕ್ಕೆ ಯಾಕೆ ಕಾರಣ ಆಯಿತು ಅಂತಂದ್ರೆ ಇವರ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೆ ಆಗಿರ್ಬೋದು. ಜೊತೆಗೆ ಅಂತಂದ್ರೆ ಇವರು ಕೇವಲ ಸಾಮಾನ್ಯ ಜನರಷ್ಟೇ ಅಲ್ಲ, ಮಾಜಿ ಸೈನಿಕರನ್ನ ಕೂಡ ಟಾರ್ಗೆಟ್ ಮಾಡಿ ಅವರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಹೂಡಿಕೆ ಆಗಿರ್ತಕ್ಕಂಥದ್ದು. ಮಾಜಿ ಸೈನಿಕರು ಕೂಡ ಕೆಲವರು ಆತಂಕವನ್ನು ವ್ಯಕ್ತಪಡಿಸಿದ್ರು. ಆದರೆ ಇದುವರೆಗೂ ಕೂಡ ಯಾರು ಕೂಡ ದೂರು ಬಂದು ಕೊಟ್ಟಿಲ್ಲ. ಯಾಕಂದ್ರೆ ದೂರು ಕೊಟ್ಟರೆ ಇದು ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಬಹುತೇಕರು ಹಿಂದೇಟನಾಗ್ತಕ್ಕಂಥದ್ದು. ಇದು ಬೆಳಗಾವಿ ಜಿಲ್ಲಾಡಳಿತಕ್ಕೆ ಗೊತ್ತಾಗಿ ಮಾರ್ಕೆಟ್ ಇಂಟೆಲಿಜೆನ್ಸಿ ಆಧರಿಸಿ ಒಂದು ದಾಳಿಯನ್ನ ಮಾಡಿ ಪರಿಶೀಲನೆ ನಡೆಸಿ ಅದರ ಮೇಲೆ CID ಎನ್ಕ್ವೈರಿ ಕೂಡ ಸದ್ಯ ನಡೀತಾ ಇದೆ. ಈಗ ಮುಖ್ಯ ಆರೋಪಿಗೆ ಬೇಲ್ ಸಿಕ್ಕಿರ್ತಕ್ಕಂಥ. ಮತ್ತೊಂದು ಕಡೆ CID ಅಧಿಕಾರಿಗಳಿಗೆ ಮಹಾರಾಷ್ಟ್ರದಲ್ಲಿ ಆಗಿರ್ತಕ್ಕಂಥ ಹೂಡಿಕೆ, ಅಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು ಅದನ್ನ ತನಿಖೆ ಮಾಡುವುದು ಬಿಗ್ ಚಾಲೆಂಜ್ ಈಗ ಎದುರಾಗಿರ್ತಕ್ಕಂಥದ್ದು. ಒಟ್ಟಾರೆ ಶಿವಾನಂದ ನೀಲಣ್ಣ ಅವರು ಸದ್ಯ ಜಾಮೀನಿನ ಮೇಲೆ ಹೊರ ಬಂದರೂ ಕೂಡ ತನಿಖೆ ಮುಂದುವರಿಲಿದೆ. ಅದೇ ರೀತಿ ಗ್ರಾಹಕರಿಗೆ ಹಣವನ್ನ ವಾಪಸ್ ಕೊಡಿಸುವ ನಿಟ್ಟಿನಲ್ಲಿ CID ಯಾವ ರೀತಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ಈಗ ಮುಂದಿನ ದಿನದಲ್ಲಿ ಕಾದು ನೋಡ್ಬೇಕಿದೆ. ಯಾಕಂದ್ರೆ 40,700 ಗ್ರಾಹಕರು ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಗ್ರಾಹಕರು ಹೂಡಿಕೆಯನ್ನು ಮಾಡಿದ್ದಾರೆ. ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ, ಗೋವಾದಿಂದ ಕೂಡ ಅನೇಕರು ಹೂಡಿಕೆಯನ್ನು ಮಾಡಿರ್ತಕ್ಕಂಥದ್ದು. ಮೌತ್ ಪಬ್ಲಿಸಿಟಿ ಅಂದ್ರೆ ಬಾಯಿಂದ ಬಾಯಿಗೆ ಹರಡಿ ಈ ಒಂದು ಸಂಸ್ಥೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತಿದೆ. 2016ರಲ್ಲಿ ಆರಂಭವಾದಂತಹ ಶಿವಮ್ ಅಸೋಸಿಯೇಟ್ 10 ವರ್ಷಗಳ ಕಾಲದಲ್ಲಿ ಸುಮಾರು 2,400 ಕೋಟಿಯಷ್ಟು ಹಣ ಹೂಡಿಕೆಯನ್ನ
ಮಾಡೋದ್ರಲ್ಲಿ ಜನರ ವಿಶ್ವಾಸವನ್ನು ಗಳಿಸಿತ್ತು. ಆದರೆ KPMD ಆ್ಯಕ್ಟ್ ಮತ್ತು ಏನು ಬರ್ಡ್ಸ್ ಆ್ಯಕ್ಟ್ ಅಡಿಯಲ್ಲಿ ಯಾವುದೇ ರೀತಿ ಇವರು ಏನು ಅನುಮತಿಯನ್ನು ಪಡೆದಿಲ್ಲ. ಹಾಗೆಯೇ ಜನರ ಹಣವನ್ನು ದುರ್ಬಳಕೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪದ ಹಿನ್ನೆಲೆಯಲ್ಲಿ ಈ ಒಂದು ದಾಳಿಯನ್ನು ನಡೆಸಲಾಗಿತ್ತು. ಒಟ್ಟಾರೆ ಏನು ಈಗ ಈ ಒಂದು ಪ್ರಕರಣ ತನಿಖಾ ಹಂತದಲ್ಲಿ ಈಗ ಮುಖ್ಯ ಆರೋಪಿಗೆ ಒಂದು ಬೇಲ್ ಸಿಕ್ಕಿರ್ತಕ್ಕಂಥದ್ದು.